ಪರಮೇಶ್ವರ್ ಅವರೇ ನಮಸ್ಕಾರ. ಓಹೋ ನಮಸ್ಕಾರ ಸುಬ್ಬಯ್ಯ ನಾಯ್ಡು ಅವ್ರಿಗೆ. ಸರ್ ನೀವೇನು ನಿಮ್ ಸ್ಟೇಟಸ್ ಏನು ಆದ್ರೂ ನನ್ನ ಕೈಲಾಸಕ್ಕೆ ಇಷ್ಟು ಸಿಂಪಲ್ ಆಗಿ ಬಂದಿದಾರಲ್ಲ ಅದೇ ಆಶ್ಚರ್ಯ. ಸಿಂಪಲ್ ಆಗಿರ್ಬೇಕು, ಆಗ್ಲೇ ಜನಗಳಿಗೆ ಹತ್ರ ಆಗೋಕ್ ಸಾಧ್ಯ. ಕರೆಕ್ಟ್ ಆಗಿ ನೀವ್ ಹೇಳ್ತಿದ್ರಲ್ಲ ಅವರು ಇವ್ರೇನಾ? ಹೂನಮ್ಮ ಇವರೇ ಸುಬ್ಬಯ್ಯ ನಾಯ್ಡು, ಕರೋಡ್ಪತಿ, ಬೆಳ್ಳಿ ತಟ್ಟೆ, ಚಿನ್ನದ ಲೋಟ. ಆದ್ರೂ ಎಷ್ಟು ಸಿಂಪಲ್ ಆಗಿ ನಮ್ಮ ಮನೆಗೆ ಬಂದಿದ್ದಾರೆ ನೋಡು. ಹೌದಾ? ಇವ್ರು ಯಾರು? ಈಕೆ ನನ್ನ ಮಗಳು ಮಂಜರಿ ಅಂತ. ನಮಸ್ಕಾರ. 21 ವರ್ಷ, ಇನ್ನು ಮದುವೆ ಆಗ್ಲಿಲ್ಲ, ಆದ್ರೂ ತುಂಬಾ ಜಾಣೆ, ತುಂಬಾ ಒಳ್ಳೆವಳು. ಥ್ಯಾಂಕ್ಸ್ ಅಪ್ಪ. ನನ್ ಬಗ್ಗೆ ಬೇರೆ ಏನಾರ ಹೇಳಿದಿದ್ರೆ ತಲೆ ಮೇಲೆ ಕೂಟ್ ಬಿಡ್ತಿದ್ದೆ. ನೋಡಿ ಸರ್, ಕೆಲವ್ರಿಗೆ ಬುದ್ಧಿ ಬೇಗ ಬರುತ್ತೆ, ಕೆಲವ್ರಿಗೆ ಲೇಟ್ ಆಗಿ ಬರುತ್ತೆ. ಹೌದೌದು, ನಮ್ ಗುಂಡಣ್ಣಂಗೆ ಹೋದ ವರ್ಷ ಬುದ್ಧಿ ಬಂದಿದ್ದು, ಅದು ಇನ್ಸ್ಟಾಲ್ಮೆಂಟ್ ಅಲ್ಲಿ. ಸುಮ್ಮನೆ ಅವ್ರ ಸಮಾಧಾನಕ್ಕೆ ಏನೇನೋ ಹೇಳಬೇಡ. ನೋಡಿ ಸರ್, ನಿಮ್ ಮಗಳನ್ನ ಒಳ್ಳೆ ಡಾಕ್ಟರ್ ತೋರಿಸಿ ಅವಳಿಗೆ ಮಾನಸಿಕ ಬೆಳವಣಿಗೆ ಯಾಕೆ ಕಡಿಮೆ ಆಗಿದೆ ಅಂತ ವಿಚಾರಿಸ್ಕೊಳ್ಳಿ. ಓ, ಎಲ್ಲ ಡಾಕ್ಟರ್ಗಳಿಗೂ ತೋರ್ಸಾಯ್ತು, ಅವ್ರು ಏನ್ ಹೇಳ್ತಾರೆ ಹೇಳಿ? ಸ್ವಲ್ಪ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಾಳೆ, ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಈಗ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬಿಡಿ. ತಾವನೊಬ್ಳು ಹುಡುಗಿ ಒಂದು ಹುಡುಗನ ಜೊತೆ ಹೇಗ್ ಮಾತಾಡ್ಬೇಕು, ಹೇಗ್ ನಾಚ್ಕೋಬೇಕು ಗೊತ್ತಿಲ್ಲ. ತನಗೆ ಮದುವೆ ವಯಸ್ಸಾಗಿದೆ, ಮದುವೆ ಮಾಡ್ಕೋಬೇಕು, ಗಂಡನ ಮನೆಗೆ ಹೋಗ್ಬೇಕು ಅನ್ನೋದು ಅವಳು ಗೊತ್ತಿಲ್ಲ. ಲೇ ಪರಮ, ನಾವು ಪ್ರಯತ್ನ ಪಟ್ರೆ ಮಾಡಬಹುದು. ನನ್ ಮಗನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಬೇಕಾದ್ರೆ ಅವಳನ್ನ 1 ವಾರ ಇಲ್ಲೇ ಬಿಟ್ಟು ಹೋಗ್ತೀನಿ. ಅಯ್ಯೋ ಅದಕ್ಕೇನಂತೆ, ಧಾರಾಳವಾಗಿ ಬಿಟ್ಟೋಗಿ. ಸರ್ ನೀವೇನು ಯೋಚನೆ ಮಾಡ್ಬೇಡಿ, ನಾನಿದ್ದೀನಿ. ನನ್ನ ಹೆಂಡತಿ ವಯಸ್ಸಲ್ಲಿ ಇದ್ದಾಳೆ. ನನ್ನ ಹೆಂಡತಿ ಪಾರ್ನು ಇದ್ದಾಳೆ. ನೋಡ್ರಪ್ಪ, ನನ್ನ ಮಗಳನ್ನ ಮಾಮೂಲಿ ಹುಡುಗಿಯಾಗಿ ಮಾಡ್ಕೊಟ್ರೆ ನಿಮಗೆ 1 ಕೋಟಿ ರೂಪಾಯಿ ಕೊಡ್ತೀನಿ. ನೋಡು, ಇದೇ ನಮ್ಮ ಮನೆ. ಚೆನ್ನಾಗಿದೆ. ನೀನು ಒಳ್ಳೆ ಹುಡುಗಿ ಅಲ್ವಾ, ನಿನ್ನ ತೋಡು ನಮ್ಮ ಮನೆಗೆ ಬರಬೇಕು, ಅದಕ್ಕೆ ಕರ್ಕೊಂಡ್ ಬಂದ್ವಿ. ಚೆನ್ನಾಗಿದೆ. ಹೌದಾ? ರೇ, ನಂಗೆ ಯಾರನ್ನ ಹೇಗೆ ಕಳಿಸ್ಬೇಕು ಅಂತ ಚೆನ್ನಾಗ್ ಗೊತ್ತು. ನಿಮ್ಮನ್ನೇ ಕಳಕ್ಸಿಟ್ಕೊಂಡಿದ್ದೀನಂತ ಇನ್ನು ಅವಳಿ ಅಮ್ಮ. ಮನ್ಸರಿ, ನನ್ ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ನೋಡು, ನೀನು ಒಳ್ಳೆ ಹುಡುಗಿ ಅಲ್ವಾ, ನಿಂಗೆ ಒಳ್ಳೊಳ್ಳೆ ಕೆಲ್ಸಗಳನ್ನೆಲ್ಲ ಹೇಳ್ಕೊಡ್ತೀನಿ. ಏನಮ್ಮ? ಮಂಜರಿ, ಇಂಥ ಗಂಡಸ್ರನ್ನ ಫಸ್ಟ್ ಟೈಮ್ ಮುಟ್ದಾಗ ಶಾಕ್ ಹೊಡ್ದಂಗ ಆಗ್ಬೇಕು, ಖುಷಿ ಆಗ್ಬೇಕು. ಬಾ ಒಂದ್ಸಲಿ ಮುಟ್ಟು. ನಾಚಿಕೆ ಪಟ್ಕೋಬೇಡಿ, ಸುಮ್ನೆ ಇರ್ರಿ, ಅವಳಿಗೆ ಅಭ್ಯಾಸ ಆಗೋದ್ ಬೇಡವಾ? ಈಗ ನಾನು ಏನ್ ಮಾಡ್ಬೇಕು ನೋಡಮ್ಮ, ನನ್ ಗಂಡನ್ನ ಒಂದ್ಸಲಿ ಮುಟ್ಟು, ಮೈಯೆಲ್ಲ ಜುಮ್ ಅನ್ಸಿದ್ರೆ ನಿನಗೆ ಪ್ರೀತಿ ಇದೆ ಅಂತ ಅರ್ಥ. ಬಾಬಾ ಮಂಜರಿ ಅವ್ರ, ಏನ್ ಮಾಡಕತ್ತೀರಿ? ನೀವ್ ಎಷ್ಟ ನೋಡಿರಿ, ನಂಗೆ ಬೇಜಾರಾಗಲ್ಲ. ನೀವ್ ಎಷ್ಟ ಹೊಡೀರಿ, ನಂಗೆ ಖುಷಿ ಆಕೈತಿ. ತಡೀರಿ, ಹೊಡೀರಿ. ನಿನ್ ಕೋಪ ಬರಲ್ವೇನೋ? ನೀವು ನನ್ ಫ್ರೆಂಡ್ ಅಲ್ಲೇನ್ರಿ, ನೀವ್ ಎಷ್ಟ ಹೊಡೆದ್ರೆ ನಂಗೆ ಖುಷಿ ಆಕೈತಿ. ಎಷ್ಟು ಒಳ್ಳೆಯವನೋ. ಸಾರಿ ಕಣೋ. ಪಾರ್ವತಿ ಅವ್ರೆ, ಸ್ವಲ್ಪ ಪೌಡರ್ ತಂದ್ಕೊಡಿ. ಯಾಕೆ? ಸುಬ್ಬನ್ ಕೆನ್ನೆ ಕೆಂಪಗಾಗಿದೆ, ಪೌಡರ್ ಹಾಕಿ ತಣ್ಣಗ್ ಮಾಡ್ತೀನಿ. ಸುಬ್ರಹ್ಮಣ್ಯ ಬಾರೋ ಇಲ್ಲಿ. ಏನ್ರಿ ವೇದವ್ರ? ಸುಬ್ಬ, ಈ ಜ್ಯೂಸ್ ನ ಮಂಜರಿ ಕುಡ್ಸೋ. ಹೌದು ಪಡವಲಕ ಅವರೇ, ಹೇಗಾದ್ರೂ ಮಾಡಿ ಈ ಜ್ಯೂಸ್ ನ ಮಂಜರ್ ಕುಡಿಸ್ಬಿಡಿ. ಸುಬ್ಬ, ನೀನ್ ತುಂಬಾ ಒಳ್ಳೆಯವನಲ್ವಾ, ಈ ಜ್ಯೂಸ್ ನ ಅವ್ಳು ಕುಡ್ಸೋ. ಮಂಜರಿ, ಜ್ಯೂಸ್ ಕೊಡಿ. ಸುಬ್ಬ, ನಂಗೆ ಸಿಟ್ಟು ಬರ್ತಾ ಇದೆ, ಮೈಯೆಲ್ಲ ಉರಿತಾ ಇದೆ. ನಂಗೆ ಬರ್ತಿರೋ ಸಿಟ್ಟಿಗೆ ಯಾರನ್ನಾದ್ರೂ ಧ್ವಂಸ ಮಾಡ್ಬೇಕು ಅನ್ಸಿದೆ. ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ, ನಿಮಗೆ ಸಿಟ್ಟಿದ್ರೆ ನಡೆಯೋ ಹೊಡೀರಿ. ಪರಮೇಶ್ವರ್ ಅವರೇ, ಏನೋ ಬದಲಾವಣೆ ಇದೆ ಅಂತ ಹೇಳಿದ್ರಲ್ಲ? ಅಪ್ಪ, ಈ ಮನೆಯವರೆಲ್ಲ ತುಂಬಾ ಒಳ್ಳೆಯವರಪ್ಪ. ಹೌದೇನಮ್ಮ? ನಿನ್ಗೆ ಮನೆ ಹಿಡಿಸ್ತಾ? ಹ್ಞೂಪ. ನಿನ್ ಕೋಪ ನಿನ್ನೆನೆ ಹೊಟ್ಟೋಯ್ತಪ್ಪ. ಅಮ್ಮ ಮಂಜರಿ, ಹೇಳಿಪ್ಪ. ನೋಡಮ್ಮ, ನೀನು ಈ ಮನೆಗೆ ಬಂದ್ಮೇಲೆ ಸಂಪೂರ್ಣವಾಗಿ ಬದಲಾವಣೆ ಆಗಿದ್ಯಾ. ಹೌದಪ್ಪ, ನಾನು ಈ ಮನೆಗೆ ಬಂದ್ಮೇಲೆ ಸಂಪೂರ್ಣವಾಗಿ ಬದಲಾಗಿದ್ದು. ನೋಡಮ್ಮ, ನಾನ್ ಕೊಡ್ಬೇಕು ಅಂದ್ಕೊಂಡಿರೋ 1 ಕೋಟಿ ರೂಪಾಯಿನ ಯಾರು ಕೊಡ್ಬೇಕು ನೀನೇ ಹೇಳ್ಬಿಡಮ್ಮ. ಅಪ್ಪ, ಈ ಮನೆಯಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ಸುಬ್ಬ. ನನ್ನ ಬದಲಾವಣೆ ಕಾರಣನೇ ಅವನು. ಅವನ ನಾನು ಎಷ್ಟು ಇಷ್ಟಪಡ್ತೀನಿ ಅಂದ್ರೆ ಅವನಿಂದ ದೂರ ಆಗಕ್ಕೂ ಮನ್ಸಿಲ್ಲ. 1 ಕೋಟಿ ರೂಪಾಯಿನ ಅವನ್ಗೆ ಕೊಡಿಪ್ಪ. ನಾನ್ ನಿನಗೆ 10 ಕೋಟಿ ರೂಪಾಯಿ ಕೊಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ನನ್ನ ಮನೆ ಹಳೆಯನ್ನಾಗಿ ಮಾಡ್ಕೊತೀನಿ.